ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಗುರುದೇವ ಎಂದು ಯಾರನ್ನು ಕರೆಯುತ್ತಾರೆ? ಎ. ರವೀಂದ್ರನಾಥ್ ಟ್ಯಾಗೂರ್, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಅರ್ಜಿಮ್ ಪ್ರೇಮ್ಜಿ, ಡಿ. ಉದಯ್ ಕುಮಾರ್. ಕಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎ. ಕರ್ನಾಟಕ, ಬಿ. ಅಸ್ಸಾಂ, ಸಿ. ನಾಗಾಲ್ಯಾಂಡ್, ಡಿ. ಹಿಮಾಚಲ ಪ್ರದೇಶ. ಭಾಕ್ರಾ ನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಎ. ಮಹಾನದಿ, ಬಿ. ಸಟ್ಲೇಜ್, ಸಿ. ಯಮುನಾ, ಡಿ. ಗೋದಾವರಿ. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಎ. ಕೊಲಂಬಸ್, ಬಿ. ವಾಸ್ಕೋ ಡಿ ಗಾಮಾ, ಸಿ. ಮಾರ್ಕೊ ಪೋಲೊ, ಡಿ. ಮೆಗಾಲನ್. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ? ಎ. 500, ಬಿ. 790, ಸಿ. 10,000, ಡಿ. 324. ನೀಲಿ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ? ಎ. ಶನಿ, ಬಿ. ಯುರೇನಸ್, ಸಿ. ಬುಧ, ಡಿ. ಭೂಮಿ. ಜಗತ್ತಿನ ಅತ್ಯಂತ ಆಳವಾದ ಸಾಗರ ಯಾವುದು? ಎ. ಪೆಸಿಫಿಕ್ ಸಾಗರ, ಬಿ. ಹಿಂದೂ ಮಹಾಸಾಗರ, ಸಿ. ಅಟ್ಲಾಂಟಿಕ್ ಸಾಗರ, ಡಿ. ಆರ್ಟಿಕ್ ಓಷನ್. ಭಾರತ ರತ್ನ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಎ. ಸರೋಜಿನಿ ನಾಯ್ಡು, ಬಿ. ಕಲ್ಪನಾ ಚಾವಹಾ, ಸಿ. ಇಂದಿರಾ ಗಾಂಧಿ, ಡಿ. ಮದರ್ ತೆರೇಸಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಿಳುನಾಡಿನ ರಾಜಧಾನಿ ಯಾವುದು? ಎ. ತಿರುವನಂತಪುರಂ, ಬಿ. ಅಗರ್ತಲಾ, ಸಿ. ಚೆನ್ನೈ, ಡಿ. ಛತ್ತೀಸ್ಗಢ. ನಿಂಬೆ ಮತ್ತು ಕಿತ್ತಳೆಯಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ. ವಿಟಮಿನ್ ಎ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಕೆ, ಡಿ. ವಿಟಮಿನ್ ಡಿ. ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು? ಎ. ಲಕ್ಷದ್ವೀಪ, ಬಿ. ಗ್ರೀನ್ಲೆಂಡ್, ಸಿ. ಅಂಡಮಾನ್, ಡಿ. ಐಸ್ಲ್ಯಾಂಡ್. ಭಾರತದ ಯಾವ ನಗರವನ್ನು ಎಲೆಕ್ಟ್ರಾನಿಕ್ ಉದ್ಯಮದ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಎ. ಬೆಂಗಳೂರು, ಬಿ. ಜೈಪುರ, ಸಿ. ಚೆನ್ನೈ, ಡಿ. ಕೋಲ್ಕತ್ತಾ. ಯಾವ ನದಿಯನ್ನು ವೃದ್ಧ ಗಂಗಾ ಎಂದು ಕರೆಯಲಾಗುತ್ತದೆ? ಎ. ಕೃಷ್ಣ, ಬಿ. ಕಾವೇರಿ, ಸಿ. ಗೋದಾವರಿ, ಡಿ. ಯಮುನಾ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.